ಮಾಜಿ ಸಚಿವ ನಾಗೇಂದ್ರ ಅವರಿಗೆ ನ್ಯಾಯ ಬೇಕು. ಸಚಿವ ಸ್ಥಾನ ನಾಗೇಂದ್ರ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಕಾಂಗ್ರೆಸ್ ಸರ್ಕಾರದಿಂದ ಒಂದು ಎರಡೇ ಬೇಡಿಕೆ ನಮ್ಗೆ, ಒಂದು ಡಿಸ್ಟಿಕ್ ಲೆವೆಲ್, ಒಂದು ಸ್ಟೇಟ್. ಡಿಸ್ಟಿಕ್ ಅಲ್ಲಿ ನಾಗೇಂದ್ರ ಅಣ್ಣ, ಸ್ಟೇಟ್ ಅಂದ್ರೆ ಜಮೀರ್ ಅಹಮದ್ ಸಾಬ್. ಅದು ಯಾಕಂದ್ರೆ ಇಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಒಂದು ಜೋಶ್ ಬರ್ಬೇಕಂದ್ರೆ ನಾಗೇಂದ್ರ ಅಣ್ಣ ಕಂಪಲ್ಸರಿ ಮಿನಿಸ್ಟರ್ ಕಂಪಲ್ಸರಿ ಆಗ್ಲೇಬೇಕು. ಇಲ್ಲಿ ಕಾರ್ಯಕರ್ತರ ಕೆಲಸ ನಮ್ಮ ಕಾರ್ಯಕರ್ತರಿಗೆ ಜೋಶ್ ತುಂಬಬೇಕಂದ್ರೆ ಕಂಪಲ್ಸರಿ ನಾಗೇಂದ್ರ ಕೊಡಬೇಕು. ಇನ್ನೊಂದು ಡಿಸ್ಟಿಕ್ ಲೆವೆಲ್ ನಲ್ಲಿ ಅಂದ್ರೆ ನಾಗೇಂದ್ರ ಕೊಟ್ಟರೆ ಒಳ್ಳೇದು, ಮುಂದಿನ ಚುನಾವಣೆಯಲ್ಲಿ ಒಳ್ಳೆ ಒಂದು ಪ್ರಮಾಣ ಬೀಳ್ತದೆ, ಅವ್ರಿಗೆ ಒಳ್ಳೇದಾಗ್ತದೆ. ಎಲ್ಲರಿಗೆ ಕಾಂಗ್ರೆಸ್ ಪಾರ್ಟಿ ಬರಾಕ ಮತ್ತೆ ಕೆಲಸ ಮಾಡಾಕ ಬೇಸಿರ್ತದೆ. ಇನ್ನೊಂದು ಜಮೀರ್ ಅಹಮದ್ ಸಾರ್ಗೆ, ನಮ್ಗೆ ಮುಸ್ಲಿಮ್ಸ್ ಅವ್ರಿಗೆ ಇವತ್ತುವರೆಗೆ ಏನ್ ಕೊಟ್ಟಿಲ್ಲ, ಬರೇ ಓಟ್ ಹಾಕಾಕ ನಮ್ಗೆ ನಾವು ಇರೋದ್ರೆಲ್ಲ ಓಟ್ ಹಾಕಾಗ. ಏನಂದ್ರೆ ಅವ್ರು ಏನಿಲ್ಲ, ಬಿಜೆಪಿ ಅವ್ರು ಹಿಂಗ್ ಹೇಳ್ಬಿಟ್ರು ಅಂದ್ರೆ ಓಟ್ ಹಾಕ್ತಾರ, ಅವರು ಬಿಜೆಪಿ ಅವ್ರು ಹಿಂಗ್ ಹೇಳ್ಬಿಟ್ರು ಅಂದ್ರೆ ಓಟ್ ಹಾಕ್ತಾರ ಅಂದ್ಬಿಟ್ಟಾರ ಅವರು. ಈ ಸಾರಿ ಇಲ್ಲ, ಹಂಗಿಲ್ಲ. ಈ ಸಾರಿ ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಸರ್ ಅವರು ಈ ಮಾತು ನಮ್ಗೆ ಡಿ ಕೆ ಶಿವಕುಮಾರ್ ಹತ್ರ ಹೋಗ್ಬೇಕಿದು. ಯಾಕಂದ್ರೆ ಈ 2 ವರ್ಷ ನಿಮ್ದು ಲಾಸ್ಟ್, ನಮ್ಗೆ ಈ ಸಾರಿ ಮೋಸ ಮಾಡಿದ್ರೆ ಮುಂದಿನ ಸಾರಿ ನೀವು ಮುಖ್ಯಮಂತ್ರಿಗಳಾಗಲ್ಲ, ಉಪಮುಖ್ಯಮಂತ್ರಿಗಳಾಗಲ್ಲ. ಯಾರು? ಡಿ ಕೆ ಶಿವಕುಮಾರ್ ಸರ್ ಅವರೇ, ಡಿ ಕೆ ಶಿವಕುಮಾರ್ ಅವರೇ. ಆದರೆ ನಮ್ಗೆ ಏನು ಈ ಸಾರಿ ಜಮೀರ್ ಅಹಮದ್ ಕೊಟ್ಟಿಲ್ಲ ಅಂದ್ರೆ ಮೋಸ ನಮ್ಗೆ ಮಾಡಿದ್ರೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ 28ನಲ್ಲಿ ನಾವು ಅವ್ರಿಗೆ ಮೋಸ ಮಾಡಿ ತೋರಿಸ್ತೀವಿ. ನಮ್ಮ ಮುಸ್ಲಿಮ್ಸ್ ಅವರು ಅಂದ್ರೆ ಏನೋ ಅಂದ್ಬಿಟ್ಟಾರ, ಅವರು ಬರೀ ಓಡಾಕ ಬಿಡ್ತಾರೆ ಅಂದ್ಬಿಟ್ರ. ನಾವು ಮಾತಾಡಿ ಮಸೀದ್ ನಲ್ಲಿ ಏನೋ ಹೇಳ್ಬಿಟ್ರಿ ಅಂದ್ರೆ ಎಲ್ಲ ಸಮಾಜದವ್ರಿಗೆ ನಮ್ಮ ಎಲ್ಲ ಒಂದಾಗಿ ನಾವು ಯಾರಿಗೆ ಏನ್ ಮಾಡ್ಬೇಕಂದ್ರೆ ಅದು ಮಾಡೇ ತೋರಿಸ್ತೀವಿ. ನನ್ನ ಹೆಸರು ನೂರ್ ಮೊಹಮ್ಮದ್ ಅಂತ ಹೇಳಿ, ಬಳ್ಳಾರಿನ ನಿವಾಸಿ. ನಾವು ಒಂದೇ ಡಿಮ್ಯಾಂಡ್ ಮಾಡ್ತಿದ್ದೀರಿ, ಈ ಸರ್ಕಾರಕ್ಕೆ, ಈ ಮುಖ್ಯಮಂತ್ರಿಗೆ ನಮಗೆ ಅನ್ಯಾಯ ಆಗಿದೆ. ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ. ನಾವು ಡಿಮ್ಯಾಂಡ್ ಮಾಡ್ತಿದ್ದೀರಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ. ಯಾಕೆ ಕೊಡಬೇಕು ಅಂತಂದ್ರೆ ಅವರು ಒಂದೇ ಸಮಾಜದ ಲೀಡರ್ ಅಂತೂ ಅಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಸಮುದಾಯವನ್ನು ಒಗ್ಗೂಡಿಸಿ ಕರ್ಕೊಂಡು ಹೋಗೋ ಶಕ್ತಿ ಯಾರಿಗೇನ ಇದೆ ಅಂದ್ರೆ ಅದು ಜಮೀರ್ ಅಹಮದ್ ಖಾನ್ ಮಾತ್ರ ಇರೋದು. ಈ ಜಮೀರ್ ಅಹಮದ್ ಖಾನ್ ಸಾಬ್ ಅವರಿಗೆ ಬಹಳ ಅನ್ಯಾಯ ಆಗಿದೆ. ನಾವು ಕಳಕಳಿಯಾಗಿ ನಾವು ಮುಖ್ಯಮಂತ್ರಿ ಕೂಡ ಕೇಳ್ತೀರಿ, ಹೈಕಮಾಂಡ್ ಕೂಡ ಕೇಳ್ತೀರಿ, AICC ಕೇಳ್ತೀರಿ, KPCCಗೆ ಕೇಳ್ತೀರಿ, ನಮ್ಮ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಬೇಡ್ರಿ. ನಾವು ರಿಕ್ವೆಸ್ಟ್ ಆಗ್ಲಿ, ನೀವು ಯಾವ ತರ ಅನ್ಕೊಳ್ಳಿ, ನಾವು ಕೇಳೋದಿಷ್ಟೇ, ನಮ್ಮ ಜಮೀರ್ ಅಹಮದ್ ಸರ್ ಅವರಿಗೆ ನ್ಯಾಯಯುತವಾಗಿ ಅವರಿಗೆ ಮಿನಿಸ್ಟ್ರಿ ಮಾಡಬೇಕು, ಡೆಪ್ಟಿ CM ಮಾಡ್ಬೇಕಂತ ನಾವು ಬೇಡಿಕೆ ಇಕ್ಕಿರಿ. ಯಾಕೆ ಅಂತಂದ್ರೆ ಮೊನ್ನೆ ಬೈ ಎಲೆಕ್ಷನ್ 2 ಅದು ಬಾಗಲಕೋಟೆಯಲ್ಲಿ ಏನ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಅವ್ರು ಎಷ್ಟು ಎಲೆಕ್ಷನ್ಗೋಸ್ಕರ ಎಷ್ಟೆಲ್ಲ ಕ್ಯಾನ್ವಸಿಂಗ್ ಮಾಡಿ ಪ್ರವಾಸ ಮಾಡಿ ಕೇರಳದಿಂದ ಬಂದ್ರು. ಕೇರಳದಲ್ಲಿ 28 ಸೀಟ್ಗಳನ್ನು ಅವ್ರು ಏನಿಗೆ ಹೈಕಮಾಂಡ್ ಅವರು ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ರು. ಆ ಇನ್ಚಾರ್ಜ್ಗಳಲ್ಲಿ ಅವ್ರು ಬಹುತೇಕ ಕೆಲಸವನ್ನು ಮಾಡಿ ಅವರು ಅಲ್ಲಿ ಗೆಲ್ಸ್ಕೊಂಡು ಬಂದಿದ್ದಾರೆ. ಹಾಗೆ ದಾವಣಗೆರೆಯಲ್ಲಿ ಕೂಡ ಜಮೀರ್ ಅಹಮದ್ ಸರ್ ಬಂದಿದ್ದಕ್ಕೇನೆ ಅಲ್ಲಿ ಕೂಡ ಗೆದ್ದಿದ್ದಾರೆ. ಮತ್ತೆ ಇನ್ನೂ 2 ಬೈ ಎಲೆಕ್ಷನ್ ಬರ್ತಿದ್ದಾವೆ, ಅಲ್ಲಿ ಕೂಡ ಜಮೀರ್ ಅಹಮದ್ ಸರ್ ಬೇಕೇ ಬೇಕು. ನಮ್ಮ ಸಮುದಾಯಕ್ಕೆ ಜಮೀರ್ ಅಹಮದ್ ಸರ್ ಎಲ್ಲಿ ಬರ್ತಾರೆ ಅಲ್ಲಿ ಗೆಲುವು ಖಚಿತ. ಇದಂತೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಮ್ಮ ಸಮುದಾಯ 80 ಲಕ್ಷ 90 ಲಕ್ಷ ಜನ ಇರುವ ಸಮುದಾಯ. ನಾವು ಸೀಮಿತ ಆಗಿರೋದು ಕಾಂಗ್ರೆಸ್ಗೆ. ನಮ್ ಜನಾಂಗದಲ್ಲಿ ಕೂಡ ಲೀಡರ್ಗಳು ಬಹಳಷ್ಟು ಮಂದಿ ಇದ್ರೆ ನೀವು ಕೇಳ್ಬೋದು. ಇನ್ನು MLA ಇದ್ರು, ಅವ್ರ ಹೆಸರು ಎಲ್ಲರೂ ನಮ್ಮ ಲೀಡರ್. ಆದ್ರೆ ಸ್ಟೇಟ್ ನಲ್ಲಿ ಲೀಡರ್ ಅಮ್ಮ ಅನ್ಸ್ಕೊಂಡಿರೋದು ನಮ್ ಜಮೀರ್ ಅಹಮದ್ ಸರ್ ಅವರು ಮಾತ್ರ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನಮಗೆ ಡಿಮ್ಯಾಂಡ್ ಇರೋದು ಇಷ್ಟೇ, ನಾವು ಮುಂದಿನ ದಿನಗಳಲ್ಲಿ 28 ಚುನಾವಣೆಯಲ್ಲಿ ನಾವು ಮುಖ್ಯಮಂತ್ರಿ ಕೇಳ್ತಿರೋದು 28ರಿಂದ ಮತ್ತೆ 33ವರೆಗೆ ನೀವು ಅಧಿಕಾರದಲ್ಲಿ CM ಆಗಿ ಇರ್ಬೇಕಂದ್ರೆ ನಮ್ ಜಮೀರ್ ಅಹಮದ್ ಸರ್ ಅವರಿಗೆ ಡೆಪ್ಟಿ CM ಕೊಡ್ಬೇಕಂತ ನಮ್ಮ ಆಗ್ರಹ ಸರ್.